ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಬೆಳಗ್ಗೆ ಮಲ್ಪೆ ಬೀಚ್ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಅರ್ಬಿ ಫಾಲ್ಸ್ ಹೊರಟಿದ್ದೀವಿ. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅರ್ಬಿ ಫಾಲ್ಸು ಅಂತ. ತುಂಬ ಚೆನ್ನಾಗಿತ್ತು ಅವಾಗ ನೋಡೋದಕ್ಕೆ ಅಂತ. ಮತ್ತು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಿದೆ ವೀಡಿಯೋಸ್ಗೆ. ಎಲ್ಲ ವಾಯ್ಸ್ ಕ್ಲಾರಿಟಿ ಕೊಡು ಅಂತಿದ್ದಾರೆ. ಇನ್ಮೇಲಿಂದ ಕ್ಲಾರಿಟಿ ಕೊಡೋದು ಟ್ರೈ ಮಾಡ್ತೀನಿ. ಮತ್ತು ಎಲ್ಲ ಬರೀ ವಾಚ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಸ್ವಲ್ಪ ಕಮ್ಮಿ ಮಾಡ್ತಾವ್ರೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಬನ್ನಿ ವಿಡಿಯೋ ನೋಡೋಣ. ಹಾಯ್ ಗಾಯ್ಸ್, ಫಸ್ಟು ಮಲ್ಪೆ ಬೀಚ್ ಮುಗಿಸ್ಕೊಂಡ್ವಿ. ಮಲ್ಪೆ ಬೀಚ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ಕೊಂಡು ರೆಸ್ಟ್ ಮಾಡಿ ಮತ್ತು ಇವಾಗ ಅರ್ಬಿ ಫಾಲ್ಸ್ ಅಂತ ಬಂದಿದ್ದೀವಿ. ಇದು ಅರೌಂಡು ಉಡುಪಿಯಿಂದ ಒಂದು 7 to 10 ಕಿಲೋಮೀಟರ್ಸ್ ನಿಯರ್ ಇದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಫುಲ್ ಪಾಚಿ ಇದೆ ಗಾಯ್ಸ್. ಇನ್ನು ಮೇಲ್ಗಡೆ ಇದೆ, ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿದೆ ಗಾಯ್ಸ್ ಇದು. ಇದರಲ್ಲಿ ಏನೋ ಅಂದ್ಕೊಂಡು ನೋಡಿದ್ವಿ ಗೂಗಲಲ್ಲಿ, ಬಟ್ ಇಲ್ಲಿಗೆ ಬಂದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಫೀಲ್ ಬರ್ತಿದೆ. ಫುಲ್ ಪಾಚಿ ಇದೆ ಗಾಯ್ಸ್. ಇಲ್ಲಿ ಸ್ವಲ್ಪ ಮಿಸ್ ಆದ್ರೂ ಜಾಗ ಬೀಳ್ತೀವಿ. ಅದಕ್ಕೆ ನಿಧಾನಕ್ಕೆ ನೋಡ್ಕೊಂಡು ಓಡಾಡ್ತಾ ಇದ್ದೀನಿ. ಬನ್ನಿ, ಇನ್ನೂ ಮೇಲ್ಗಡೆವರೆಗೂ ಇದೆ, ತೋರಿಸ್ತೀನಿ ಏನೇನಿದೆ ಅಂತ, ಯಾವ ಥರ ಇದೆ ಅಂತ. ಫುಲ್ಲು ಪಾಚಿ ಗಾಯ್ಸ್ ನೋಡಿ, ಫುಲ್ಲು ಪಾಚಿ ಇದೆ. ಅದು ಪಾಚಿ ಅಂತಾರ ಏನಂತಾರ ಗೊತ್ತಿಲ್ಲ, ಬಟ್ ಫುಲ್ ಗ್ರೀನ್ ಇದೆ. ಬನ್ನಿ ಇನ್ನೂ ಮೇಲೆ ಹೋಗೋಣ. ನೋಡಿ ಗೈಸ್, ಇದು ಮರ ಏನೋ ಒಂದು ಇಂಟು ಮಾರ್ಕಲ್ಲಿ ಬಿದ್ದಿದೆ, ಎಕ್ಸ್ ಮಾರ್ಕಲ್ಲಿ ಒಂದು ಹಿಂಗೆ ಅಡ್ಡ ಬಿದ್ದಿದೆ, ಇನ್ನೊಂದು ಉದ್ದ ಬಿದ್ದಿದೆ. ಏನಾದರೂ ಅಲ್ಲಿಗೆ ಹೋಗ್ಬಾರ್ದು ಅಂತೀರೋಣ, ನೇಚರ್ ಕಾಲು ಕೊಟ್ಟಿದೆಯೇನೋ. ಇದೆಲ್ಲ ಸ್ಲಿಪ್ಪರ್ ಇಲ್ದಂಗೆ ನಡೀತಾ ಇದ್ದೀನಿ. ಮಾರ್ನಿಂಗ್ಗೆ ಬಂದರೆ ಇನ್ನೂ ಚೆನ್ನಾಗಿರೋದು ಮೇ ಬಿ. ಇವಾಗ ಟೈಮ್ ಬಂದು ಎಷ್ಟೋ ಆಗಿದೆ.
ಗೈಸ್ ಹಂಗೆ ಮತ್ತೊಂದು ಮ್ಯಾಟ್ರ್ ಏನಂದರೆ ಆಯುಧ ಪೂಜೆ ದಿವಸ ತೆಗೆದಿರೋ ವ್ಲಾಗು ಇವತ್ತು ಅಕ್ಟೋಬರ್ 3 ಇವತ್ತು ಅಪ್ಲೋಡ್ ಆಗಬೇಕಾಗಿತ್ತು. ಮರ್ತೋಗ್ಬಿಟ್ಟಿದ್ದೀನಿ. ಮಲ್ಪೆ ಬೀಚಿಗೆ ಹೋಗಿದ ತಕ್ಷಣ ಅಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅನ್ನೋ ಇದೇ ಗೊತ್ತಿಲ್ಲ. ಸೆಂಟ್ರಲ್ಲಿ ಜ್ಞಾಪನ ಬಂತು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ, ಮರ್ತೋಗಿದ್ದೀನಿ ಅಂತ. ನಾಳೆ 8 to 10 ಒಳಗೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನಾಳೆ ಅಂದರೆ ಅಕ್ಟೋಬರ್ 4. ಗೈಸ್ ಇನ್ನೂ ಮೇಲೆ ಇದೆ, ಹೋಗೋಣ ಮೇಲೆ. ಅವ್ರಿಗೆ ಎಷ್ಟಾಗುತ್ತೋ ಅಲ್ಲಿವರೆಗೂ ಹೋಗೋಣ. ಯಾರೋ ಶೆಟಲ್ ಇಲ್ಲೇ ಆಡಿ ಇಲ್ಲೇ ಬಿಸಾಕಿ ಹೋಗಿರೋಗಿದೆ. ಇಲ್ಲಿ ಆಡೋಕ್ಕಾಗಲ್ಲ, ತಗೊಂಬಂದು ಯೂಸ್ ಇಲ್ಲ ಅಂತ ಬಿಸಾಕಿ ಹೋಗಿರ್ಬೋದು. ಓ ಸ್ಲಿಪ್ ಆಗಿದೆ ಗಾಯ್ತು ಇವಾಗ ಒಂದು ಸೆಕೆಂಡ್. ಏನಿಲ್ಲ, ಇನ್ನು ಬರೀ ಕಲ್ಲುಗಳೇ ಇದೆ ಮೇಲೆಲ್ಲ. ಇಲ್ಲ ಅವಲೇ ಸಣ್ಣ ಆಗೋಯ್ತು ನೀರು. ಅಷ್ಟೇ ಗೈಸ್, ನಮ್ಮ ಮೇಲೆ ಹೋದಷ್ಟು ಸೇಮ್ ಇದೇ ಬರ್ಬೋದೇನೋ. ಓಹ್ ಈ ಕಡೆ ಆಗಲೇ ನೀರೇ ಬರ್ತಿಲ್ಲ. ಇಲ್ಲಿ ಕೆಳಗಡೆ ಇದೆ ಅಷ್ಟೇ ಗೈಸ್. ಮತ್ತು ಇಲ್ಲಿ ಕೆಳಗಡೆಯಿಂದ ಬರ್ತಿದೆ, ಬಟ್ ಇಲ್ಲೆಲ್ಲೂ ನೀರು ಬರೋ ಏನು ಜಾಗ ಇಲ್ಲ. ನೋಡೋಣ. ಇಲ್ಲಿ ಫುಲ್ ಒಂದು ಡ್ರಾಪು ನೀರಿಲ್ಲ. ಮೇ ಬಿ ಮೇಲಿಂದ ಪೈಪಲ್ಲಿ ಏನಾದರೂ ಬಿಟ್ಟಿದ್ದಾರೇನೋ. ಇಲ್ಲ ಈ ಬಂಡೆಗಳು ಕೆಳಗಡೆಯಿಂದ ಹೋಗಿರಬೇಕು ನೀರು. ಅಷ್ಟೇ ಗೈಸ್, ಮೇಲೆ ಹೋದಷ್ಟು ಇನ್ನು ನೋ ಯೂಸ್. ಸುಸ್ತಾಗಿಬಿಟ್ಟಿದ್ದೀನಿ ಮೇಲೆ ಹತ್ತಿ. ಅಷ್ಟೇ ಅರ್ಬಿ ಫಾಲ್ಸ್ ಅಷ್ಟೇ. ನೆಕ್ಸ್ಟ್ ಮುಂದೆ ಎಲ್ಲ ಹೋಗ್ತೀವಿ ಅಂತ ತೋರಿಸ್ತೀನಿ. ಅಷ್ಟೇ ಗೈಸ್, ಅರ್ಬಿ ಫಾಲ್ಸು. ಇನ್ನು ಮೇಲೆ ಹೋದಷ್ಟು ನೋ ಯೂಸು. ಈಗಲೇ ಸುಸ್ತಾಗಿದ್ದೀನಿ. ಏನಂತ ನೀರೇನು ಬರ್ತಿಲ್ಲ ಮೇಲಿಂದ. ಸೊಳ್ಳೆಗಳು ತುಂಬ ಇದೆ ಇಲ್ಲಿ, ಮಸ್ಕಿಟೋಸು. ಬನ್ನಿ ಹೋಗೋಣ. ಮುಂದೆ ಏನಾದರೂ ಸಿಗುತ್ತಾ, ಇಲ್ಲ ಈ ಥರ ಏನಾದರೂ ವ್ಯೂ ಪಾಯಿಂಟ್ ಏನಾದರೂ ಇದೆಯಾ ತೋರಿಸ್ತೀನಿ.